ತರ ಹೊರಡೋ ಟೈಮ್ಗೆ ಈ ದಿಲ್ಜಿತ್ ಒಂಥರ ಟಾರ್ಚರ್ ಅಂದ್ರೆ ಈ ಲಕ್ಕಿದ್ ಒಂಥರ. ಒಳ್ಳೆ ಕೆಲ್ಸಕ್ಕೆ 100 ವಿಘ್ನ ಅನ್ನೋ ತರ ನಂಗೆಲ್ಲ ಒಟ್ಟೊಟ್ಟಿಗೆ ಬಂದ್ ಸೇರ್ಕೊಳ್ಳುತ್ತೆ. ಏನ್ ಮಾಡ್ಲಿ ಈಗ? ಈ ಲಕ್ಕಿ ಮತ್ತೆ ಬಂದು ತಲೆ ತಿನ್ನೋ ಅಷ್ಟ್ರಲ್ಲಿ ಇಲ್ಲಿಂದ ಫಸ್ಟ್ ಹೊರಟ್ಬಿಡ್ಬೇಕು. ಅವನ್ಗೆ ನನ್ ಮೇಲೆ ಡೌಟ್ ಬಂದ್ರೆ ಕಷ್ಟ. ಹೇಳ್ ಭೈರವಿ, ಎಲ್ಲಿದ್ದೀರಾ? ರೀಚ್ ಆದ್ರಾ? ಇನ್ನ ಇಲ್ಲ, ಇನ್ನೇನು ರೀಚ್ ಆಗ್ತೀವಿ. ಸರಿ, ಓಕೆ. ಹೇಳಿದೆಲ್ಲ ವ್ಯವಸ್ಥೆ ಮಾಡ್ಕೊ. ಹಾ ಭೈರವಿ, ನೀನ್ ಬರೋದಿನ್ನ ಎಷ್ಟೊತ್ತಾಗತ್ತಾ? ರಾಕೇಶ್, ನಾನ್ ಬರೋದಿನ್ನು 1 ಗಂಟೆ ಲೇಟ್ ಆಗ್ಬೋದು. ಓಕೆ ಓಕೆ, ಏನ್ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಬಾ. ಹುಷಾರು. ಸರಿ ರಾಕೇಶ್, ಹುಷಾರು. ಓಕೆ ಭೈರವಿ, ಬಾಯ್. ಇವ್ಳು ಇಷ್ಟೊತ್ತು ಯಾರ ಹತ್ರ ಮಾತಾಡ್ತಿದ್ದಾಳೆ? ಇವ್ಳು ನಿಜವಾಗ್ಲೂ ಆಫೀಸ್ ಕೆಲಸಕ್ಕೆ ಹೋಗ್ತಿರೋದ? ಏನ್ ಮಾಡ್ತಿದ್ದಾಳೆ? ಒಂದು ಅರ್ಥನೇ ಆಗ್ತಿಲ್ವಲ್ಲಪ್ಪ. ಏನೋ ಪ್ಲಾನ್ ಮಾಡ್ತಿದ್ದಾಳೆ. ಇಶಾನಿ, ಏನಾಯ್ತು? ಅಣ್ಣ ಸಿಕ್ಕದ್ನಾ? ವೀರ್, ಎಲ್ಲಾ ಕಡೆ ಹುಡುಕಿದ್ವಿ, ಎಲ್ಲೂ ಕಾಣಿಸ್ತಿಲ್ಲ. ವಿರಾಟ್, ಎಲ್ಲೂ ಹೋಗಿದೆ ನೀನು? ಇಂಥ ಸಮಯದಲ್ಲೇ ಮನೇಲಿ ಇರೋದಿಲ್ಲ ನೀನು. ಮಾಮ್, ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅಣ್ಣ ಎಲ್ಲಿಗೂ ಹೋಗಿರಲ್ಲ, ಅವನು ಸಿಕ್ಕೇ ಸಿಗ್ತಾನೆ. ಬನ್ನಿ, ಮೊದಲು ಕೂತ್ಕೊಳ್ಳಿ. ನನಗೆ ತುಂಬಾ ಭಯ ಆಗ್ತಿದೆ ವಿರಾಟ್. ಮೊದ್ಲೇ ಅವ್ನ ಹೆಲ್ತ್ ಸರಿ ಇಲ್ಲ. ಎಲ್ಲಿ ಹೋದ್ದೋ, ಏನ್ ಮಾಡ್ತಿದಾನೋ? ನೀವೆಲ್ಲ ಮನೇಲೇ ಇದ್ರು ಕೂಡ ಇದೆಲ್ಲ ಹೇಗಾಯ್ತು ಮಾಮ್? ಅಮ್ಮ ಕಾಲ್ಜಾರ್ ಬಿದ್ಬಿಟ್ಲು ಕಣೋ. ನೋವು ನೋವು ಅಂತ ಒದ್ದಾಡ್ತಾ ಇದ್ಲು. ನಾವೆಲ್ಲ ಆ ಟೆನ್ಷನ್ ಅಲ್ಲಿ ಇದ್ವಿ. ಜೊತೆಗೆ ಅಮ್ಮನ್ ಕರ್ಕೊಂಡು ನಾವೆಲ್ಲ ಹಾಸ್ಪಿಟ್ಲ್ಗೆ ಹೋದ್ವಿ. ಅಲ್ಲ ಬವ್ವ, ನೀವ್ ಯಾವಾಗ್ಲೂ ಅಥರ್ವನ್ ಜೊತೆಗೆ ಇರ್ತೀರಲ್ವಾ? ಇವತ್ತೆಲ್ಲ ಹೋಗಿದ್ರಿ? ಅಥರ್ವ ಎಲ್ಲಿ ಹೋಗಿದ್ದಾನೆ ಅಂತ ನಿಮಗ್ ಗೊತ್ತಿಲ್ವಾ? ನಿಮಗ್ ಗೊತ್ತಿಲ್ಲ ಅಂದ್ರೆ? ಓಕೆ ಓಕೆ, ಗಾಬರಿ ಆಗ್ಬೇಡಿ. ಮಾಮ್, ಇವತ್ ನೀವು ಅಥರ್ವನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಲ್ವಾ? ಹೌದು ಕಣೋ, ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತಾನೆ ಬೇಗ ಬೇಗ ತಿಂಡಿ ಮಾಡ್ಕೊಂಡು ಹೊರಡೋ ಅಷ್ಟರಲ್ಲಿ ಇದೆಲ್ಲ ಆಯ್ತು ಕಣೋ. ಅಲ್ಲ ಬವ್ವ, ಯಾವಾಗ್ಲೂ ಮಗ 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 ಅಂತಿರ್ತೀರಾ. ಈಗ ಅವ್ನ್ ಸರಿಯಾಗಿ ನೋಡ್ಕೋಬೇಕು ಅಂತ ಗೊತ್ತಾಗಲ್ವಾ ನಿಮ್ಗೆ? ಮತ್ತೆ ಮತ್ತೆ ಅದನ್ನ ಹೇಳಿ ನನ್ ಮೇಲೆ ಆರೋಪ ಮಾಡ್ತಿದ್ಯಲ್ಲ ನೀನು. ಅಥರ್ವನ್ ವಿಷಯದಲ್ಲಿ ನಾನು ಉದಾಸೀನ ಮಾಡ್ತೀನಾ? ಅಥರ್ವ ನನ್ ಕಣ್ಣು ತಪ್ಪಿಸಿ ಹೊರಗಡೆ ಹೋಗಿದ್ದಾನೆ ಅಂತ ನಾನು ಗಾಬರಿ ಆಗಿದ್ದೀನಿ ಇಲ್ಲಿ. ಡ್ಯಾಡ್, ನೀವು ಕಾಮ್ ಆಗಿರಿ ಪ್ಲೀಸ್. ಏನೋ ಕೂಲ್ ಆಗಿರೋದು? ದಿನ ಬೆಳಗ್ಗೆ ಎದ್ರೆ ಅವ್ನು ಸರಿ ಹೋಗ್ಲಿ ಅಂತ ನಾನು ಅವ್ನ ಸೇವೆ ಮಾಡ್ತಾ ಇದ್ದೀನಿ. ಅವ್ನು ಹುಷಾರಾಗ್ಲಿ ಅಂತ ಹರಕೆ ಕೊಟ್ಕೊಂಡಿದ್ದೀನಿ. ಈಗ ನೋಡಿದ್ರೆ ಇವರು ನಾನೇ ಏನೋ ಮಾಡಿದ್ದೀನಿ ಅನ್ನೋಂಗ್ ಮಾತಾಡ್ತಾ ಇದ್ದಾರೆ. ಮಾಡಿದೀರಾ ಅನ್ನೋ ತರ ಅಲ್ಲ, ನೀವೇ ಏನೋ ಮಾಡಿದೀರಾ ಅಷ್ಟೇ. ಮಾವ, ದಿಸ್ ಇಸ್ ನಾಟ್ ಫೇರ್. ಡ್ಯಾಡ್ನ ಯಾಕೆ ಬ್ಲೇಮ್ ಮಾಡ್ತಾ ಇದ್ದೀರಾ ನೀವು? ನನ್ಗೀಗ್ಲೂ ನಿಮ್ಮ ಅಪ್ಪನ ಮೇಲೆ ಅನುಮಾನ ಕಣೋ. ಇವರೇ ಅಥರ್ವನ್ ಎಲ್ಲೋ ಕಳ್ಸಿದ್ದಾರೆ. ಏನು? ನಾನಾ? ಮಾವ, ಏನ್ ಮಾತಾಡ್ತಾ ಇದ್ದೀರಾ ನೀವು? ಡ್ಯಾಡ್ ಯಾಕೆ ಅಣ್ಣನ ಮನೆ ಬಿಟ್ಟು ಕಳಿಸ್ತಾರೆ? ಯಾಕೆ ಅಂದ್ರೆ ಅಥರ್ವನ್ಗೆ ಬೇರೆ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಕೊಡ್ಸ್ಬೇಕು ಅಂತ ಇವರೇ ಅಲ್ವಾ ಅಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ದಿದ್ದು. ಅಥರ್ವನ್ ಎಲ್ಲಾ ವಿಷಯದಲ್ಲೂ ಇವರೇ ಅಲ್ವಾ ಅಡ್ಗಾಲ ಹಾಕೋದು? ಆ ಥರ ಏನಾದ್ರೂ ಗೇಮ್ ಪ್ಲೇ ಮಾಡ್ತಿದ್ರೆ ದಯವಿಟ್ಟು ಇವಾಗ್ಲೇ ಹೇಳ್ಬಿಡಿ. ವಸುಂಧ್ರ, ಸುಮ್ಮನೆ ಇದ್ದೀನಿ ಅಂತ ಎಲ್ಲದಕ್ಕೂ ನನ್ನನ್ನೇ ಹೊಣೆ ಮಾಡಬೇಡಿ. ಎಲ್ಲದನ್ನು ಕೇಳಕ್ಕೆ ನಾನು ತಯಾರಿಲ್ಲ. ಮಾವ, ನೀವು ಹೇಳೋ ಥರ ಪ್ರಯತ್ನ ನಾನು ಮಾಡಿದ್ದೀನಿ. ಅಣ್ಣಂಗೆ ಬೇರೆ ಕಡೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ನಾನು ಹೇಳಿದ್ದೀನಿ. ಹಾಗಂತ ನನ್ನ ಮೇಲೆ ಕೂಡ ಗೂಬೆ ಕೂರಿಸ್ತೀರಾ ಮತ್ತೆ? ಅದೆಲ್ಲ ನನಗೆ ಗೊತ್ತಿಲ್ಲ ವಿರಾಟ್. ಆದ್ರೆ ಇವತ್ತು ಮನೆಯಲ್ಲಿ ಯಾರು ಇಲ್ದೇ ಇರೋ ಟೈಮ್ ನೋಡ್ಕೊಂಡು ಅಥರ್ವನ್ನ ಇವರೇ ಮನೆಯಿಂದ ಆಚೆ ಕಳಿಸಿದ್ದಾರೆ. ಇದು ಸತ್ಯ ಸತ್ಯ ಸತ್ಯ. ವಿರಾಟ್, ಓಂಕಾರ್ ಹೇಳ್ತಿರೋದು ಕೇಳ್ತಾ ಇದ್ರೆ ನನಗೂ ಹಾಗೆ ಅನ್ನಿಸ್ತಾ ಇದೆ. ಯಾಕೆ ಅಂದ್ರೆ ನಿಮ್ಮಪ್ಪ ಯಾವಾಗ್ಲೂ ನಮ್ ವಿರುದ್ಧನೇ ಅಲ್ವಾ? ಮಾಮ್, ನೀವು ಕೂಡ ಮಾವನ್ ಮಾತು ಕೇಳ್ಕೊಂಡು ಡ್ಯಾಡ್ ಮೇಲೆ ಡೌಟ್ ಪಡ್ತಾ ಇದ್ದೀರಾ.
ಅಥರ್ವನ್ ವಿಷಯದಲ್ಲಿ ನಾನು ಯಾರನ್ನೂ ನಂಬಲ್ಲ ವಿರಾಟ್. ನನಗೆ ನನ್ನ ಮಗ ಬೇಕು ಅಷ್ಟೇ. ಮಾವ ಯಾಕೆ ಹೀಗ್ ಮಾಡ್ತಾರೆ ಅತ್ತೆ? ಮಾವನ್ ಮೇಲೆ ಯಾಕೆ ಅನುಮಾನ ಪಡ್ತಿದ್ದೀರಾ? ಏಯ್ ನೀನ್ ಸುಮ್ನೆ ಇರೆ. ಇದು ಕಲಿಯುಗ ಕಣೆ. ಇಲ್ಲಿ ಜನ ಒಳ್ಳೇದ್ ಮಾಡೋದಕ್ಕಿಂತ ಒಳ್ಳೆಯವ್ರ ತರ ನಾಟಕ ಮಾಡೋದೇ ಜಾಸ್ತಿ. ಅಕ್ಕ, ನಿನಗೆ ಅಳ್ತಾ ಕೂತ್ರ ಆಗಲ್ಲ. ಮೊದಲು ನಿನ್ ಗಂಡನ್ನ ಸರಿಯಾಗಿ ವಿಚಾರಿಸು. ಸತ್ಯ ಏನು ಅಂತ ಆಗ ಹೊರಗೆ ಬರುತ್ತೆ. ಓಂಕಾರ್, ನೀನು ವಸುಂದ್ರಂಗಷ್ಟೇ ತಮ್ಮ. ನಿನ್ನ ದರ್ಪ ಏನಿದ್ರು ನಿಮ್ಮ ಅಕ್ಕನ ಹತ್ರ ಇಟ್ಕೋ, ನನ್ನ ಹತ್ರ ಬೇಡ. ನನ್ನ ಮೇಲೆ ಆರೋಪ ಮಾಡೋದಕ್ಕೆ ನೀನ್ ಯಾರೋ? ಏನ್ ಬಾವಾ, ಮಾತು ಬೇಲಿ ದಾಟ್ ಹೋಗ್ತಾ ಇದೆ. ನನ್ನನ್ನೇ ಯಾರೋ ಅಂತ ಕೇಳೋ ಮಟ್ಟಕ್ಕೆ ಬೆಳೆದು ಬಿಟ್ರಾ? ಹೌದು, ಕೇಳ್ತೀನಿ. ಅಥರ್ವನ್ ಮೇಲೆ ನಿನ್ಗೊಬ್ಬನ್ಗೇನೆ ಕಾಳಜಿ ಇರೋದು? ಅವನು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗ. ಅವನ ಮೇಲೆ ನಿನ್ಗಿಂತ ಹೆಚ್ಚಿಗೆ ಕಾಳಜಿ ನನಗಿದೆ. ಬಾಯಿ ಮುಚ್ಕೊಂಡಿದ್ರೆ ಸರಿ, ನಾಲ್ಗೆ ಹರಿ ಬಿಟ್ರೆ ಸರಿ ಇರೋದಿಲ್ಲ. ನಮ್ಮ ಅಕ್ಕನ ಮಗನ ಬಗ್ಗೆ ನಾನ್ ಕಾಳಜಿ ಮಾಡದೆ ಇನ್ಯಾರು ಮಾಡ್ತಾರೆ? ಇದಕ್ಕೆಲ್ಲ ನೀನೇ ಕಾರಣ. ನೀನಂತ ಮಿಡ್ಲ್ ಕ್ಲಾಸ್ ನಮ್ಮಪ್ಪ ಕರ್ಕೊಂಬಂದು ನಮ್ಮ ಅಕ್ಕಂಗ್ ಮದ್ವೆ ಮಾಡ್ಸಿದ್ರಲ್ಲ, ಅದಕ್ಕೆ ಹೀಗೆಲ್ಲ ಆಗ್ತಾ ಇರೋದು. ನೀನನ್ ಕಂಡ್ರೆ ಓಂಕಾರ್, ಮಾವನ್ ಬಗ್ಗೆ ಮಾತಾಡ್ಬೇಡ.